ಪವರ್ಫುಲ್ ಡಿಕೆಶಿಗೆ ಪವರ್ಫುಲ್ ಶಾಕ್ ಅನ್ನ ನೀಡಲಾಗಿದೆ. ಡಿಕೆಶಿಗೆ ಐಟಿ ಕೊಟ್ಟಿದೆ ಸಿಕ್ಕಾಪಟ್ಟೆ ಶಾಕ್ ಅನ್ನ. ಅಮ್ಮ ಗೌರಮ್ಮ ಹೆಸರಿನಲ್ಲಿ ಡಿಕೆಶಿ ತಾಯಿ ಗೌರಮ್ಮ ಅವರ ಹೆಸರಿನಲ್ಲಿ ಬೇನಾಮಿ ಆಸ್ತಿ ಪತ್ತೆ ಹಚ್ಚಿದೆ ಐಟಿ ಇಲಾಖೆ. ಡಿಕೆ ಶಿವಕುಮಾರ್ ಅವರಿಗೆ ಐಟಿ ಇಲಾಖೆ ಯಾವ ರೀತಿಯಾಗಿ ಶಾಕ್ ಅನ್ನ ನೀಡಿದೆ ಅನ್ನೋದನ್ನ ಈಗ ಆಲ್ರೆಡಿ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ತೋರಿಸ್ತಾ ಇದೀವಿ. ಯಾವ ರೀತಿಯಾದಂತಹ ಬೇನಾಮಿ ಆಸ್ತಿ ಅಂತ ಕೂಡ ಗೌರಮ್ಮನ ಹೆಸರಿನಲ್ಲಿ ಕೋಟಿ ಕೋಟಿ ಆಸ್ತಿಯನ್ನ ಮಾಡಲಾಗಿದೆ. ಅಮ್ಮನ ಅಕೌಂಟ್ ಮಗನ ವ್ಯವಹಾರ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಅಮ್ಮನ ಅಕೌಂಟ್ ಅಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇನ್ನು ಶೋಭಾ ಡೆವಲಪರ್ಸ್ ದವನಂ ಜೊತೆ ವ್ಯವಹಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಹಲವರ ಜೊತೆ ಕೋಟಿ ಕೋಟಿ ಹಣದ ವಹಿವಾಟನ್ನ ಕೂಡ ನಡೆಸಲಾಗ್ತಾ ಇದೆ. ಆಸ್ತಿ ಕಟ್ಟಡ ಖರೀದಿ ಬಗ್ಗೆ ಐಟಿ ಅಧಿಕಾರಿಗಳು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. 42 ಪುಟಗಳ ಆದೇಶವನ್ನ ಕೂಡ ನೀಡಲಾಗಿದೆ. ಬೆಂಗಳೂರಿನ 23 ಕಡೆ ಆಸ್ತಿ ಕಟ್ಟಡವನ್ನ ಖರೀದಿ ಮಾಡಲಾಗಿದೆ. ಅಮ್ಮನಿಗೆ ಗೊತ್ತಿಲ್ಲದಂತೆ, ಡಿಕೆಶಿ ಅವರ ತಾಯಿಗೆ ಗೊತ್ತಿಲ್ಲದಂತೆ ಹಣದ ವಹಿವಾಟನ್ನ ಮಾಡಲಾಗಿದೆ. ನ್ಯೂಸ್ 18 ಬಳಿ ಇದೆ ಐಟಿ ಆದೇಶದ ಪ್ರತಿ. ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು ಎಕ್ಸ್ಕ್ಲೂಸಿವ್ ಆದಂತ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ಮುಂದೆ ಈಗ ಆಲ್ರೆಡಿ ತೋರಿಸ್ತಾ ಇದೀವಿ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ. ಇನ್ನು ಐಟಿ ಅಧಿಕಾರಿಗಳಿಂದ ಡಿಕೆ ಶಿವಕುಮಾರ್ ಅವರ ತಾಯಿಗೆ ಪ್ರಶ್ನೆಗಳ ಸುರಿಮಳೆ ಮಾಡಲಾಗಿತ್ತು. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಆಸ್ತಿ ಖರೀದಿ ಹಣದ ವಹಿವಾಟಿನ ಬಗ್ಗೆ ಡಿಕೆ ಶಿವಕುಮಾರ್ ಅವರ ತಾಯಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರವನ್ನ ಹೇಳಿಲ್ಲ ಇಲ್ಲಿ ಡಿಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರು. ಮನೆಯಲ್ಲಿ ಕೇಳಿ ಹೇಳುತ್ತೇನೆ ಅಂತ ಡಿಕೆ ಶಿವಕುಮಾರ್ ಅವರ ತಾಯಿ ಅವರು ಐಟಿ ಇಲಾಖೆ ಅಧಿಕಾರಿಗಳು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂತದ್ದು. 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ನೀಡಿಲ್ಲ ಡಿಕೆ ಶಿವಕುಮಾರ್ ಅವರ ತಾಯಿ. ಮಕ್ಕಳ ಜೊತೆ ಮಾತಾಡಿ ನಂತರ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಗೌರಮ್ಮ ಅವರು. ಇಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಗೌರಮ್ಮ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದ ಹಾಗೆ ಗೌರಮ್ಮ ಅವರು ಡಿಕೆ ಶಿವಕುಮಾರ್ ಅವರ ತಾಯಿ ಇಲ್ಲಿ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರನ್ನ, ಡಿಕೆ ಸುರೇಶ್ ಅವರನ್ನ ಅಂದ್ರೆ ಮಕ್ಕಳನ್ನ ಕೇಳಿ ಉತ್ತರವನ್ನ ಕೊಡ್ತೀನಿ ಅಂತ ಅಲ್ಲಿ ಉತ್ತರಿಸಿರುವಂತದ್ದು ಐಟಿ ಇಲಾಖೆ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ. ನೋಡ್ತಾ ಇದ್ದೀರಾ ಇಲ್ಲಿ 42 ಪುಟಗಳ ಒಂದು ಆಸ್ತಿಯನ್ನ ಮುಟ್ಟುಗೋಲಿಗೋಸ್ಕರ ಐಟಿ ಇಲಾಖೆ ಅಧಿಕಾರಿಗಳು ಈಗ ಆಲ್ರೆಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅದರ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಡಾಕ್ಯುಮೆಂಟ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯಾಗಿ ಐಟಿ ಇಲಾಖೆ ಅಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ಆದಂತ ಡಾಕ್ಯುಮೆಂಟ್ಸ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತು ಒಂದ್ ಕಡೆ ಅವರ ತಾಯಿ ಗೌರಮ್ಮ ಅವರಿಗೆ ಸಂಬಂಧಪಟ್ಟಂತ ಬೇನಾಮಿ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾದಂತ ಐಟಿ ಇಲಾಖೆ ಆದೇಶವನ್ನ ಹೊರಡಿಸಿದೆ ಅನ್ನೋದನ್ನ ಬೇನಾಮಿ ಆಸ್ತಿ ಎಂದು ಹೇಗೆ ಉಲ್ಲೇಖ ಮಾಡಲಾಗಿದೆ. ಕನಿಷ್ಠ ಆದಾಯದಲ್ಲಿ ಗರಿಷ್ಠ ಆಸ್ತಿಯನ್ನ ಖರೀದಿ ಮಾಡಲಾಗಿರುವಂತ ಹಿನ್ನೆಲೆಯಲ್ಲೇ ಇಲ್ಲಿ ಬೇನಾಮಿ ಆಸ್ತಿ ಅಂತ ಹೇಳಲಾಗ್ತಾ ಇರುವಂತದ್ದು. ಅಮ್ಮನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಹಣದ ವಹಿವಾಟನ್ನ ನಡೆಸಿದ್ದಾರೆ. ಸೊ ಹೀಗಾಗಿನೇ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಯಾವ ರೀತಿಯಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ. ಬೇನಾಮಿ ಆಸ್ತಿ ಅಂತ ಹೇಗೆ ಉಲ್ಲೇಖ ಮಾಡ್ತಾರೆ ಅಂದ್ರೆ ಕನಿಷ್ಠ ಆದಾಯದಲ್ಲಿ ಗರಿಷ್ಠ ಆಸ್ತಿಯನ್ನ ಖರೀದಿ ಮಾಡಿದಂತ ಸಂದರ್ಭದಲ್ಲಿ ಸರಿಯಾದಂತ ಡಾಕ್ಯುಮೆಂಟ್ಸ್ ಅನ್ನ ಕೊಡದೆ ಹೋದಾಗ ಡಿಕೆಶಿ ಸಲ್ಲಿಸಿರುವಂತಹ ಅಫಿಡವಿಟ್ ನಲ್ಲಿ ಉಲ್ಲೇಖ ಇಲ್ಲ. ತಾಯಿ ಹೆಸರಿನ ಕೋಟಿ ಕೋಟಿ ಆಸ್ತಿ ಬಗ್ಗೆ ಉಲ್ಲೇಖಿಸಿಲ್ಲ ಡಿಕೆ ಶಿವಕುಮಾರ್ ಅವರು. ಇದುವರೆಗೂ ಎಲ್ಲೂ ಕೂಡ ಅಂದ್ರೆ ಇಲ್ಲಿ ಇದುವರೆಗೂ ಎಲ್ಲೂ ಗೌಪ್ಯವಾಗಿಟ್ಟಿದ್ದಂತ ಎಲ್ಲವನ್ನೂ ಕೂಡ ಗೌಪ್ಯವಾಗಿಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಸೊ ಹೀಗಾಗಿನೇ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ.